ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರವಿ ಅರಸ್ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಹಾಲಿಡೇ ಇನ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಪೆಟ್ ಪೇರೆಂಟ್ಸ್ ಯಾರೆಲ್ಲ ಇದ್ದೀರಾ ಅವರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಪೆಟ್ ರೆಸಾರ್ಟ್ಗೆ ಒಮ್ಮೆ ವಿಸಿಟ್ ಮಾಡಿ, ಹಾಗೆ ನಿಮ್ಮ ಅನುಭವನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ನಮ್ಮ ಹಸ್ಬೆಂಡ್ ವಿವೇಕ್ ಮಾಧವನ್ ಮತ್ತು ಅವ್ರ ಪಾರ್ಟ್ನರ್ ಸತೀಶ್ ಅಂತ. ಅವರು ಹಾಲಿಡೇ ಇನ್ ರಿಸಾರ್ಟ್ ಆ್ಯಂಡ್ ಸ್ಪಾ ಅಂತ ಸ್ಟಾರ್ಟ್ ಮಾಡಿದ್ವಿ. 1 ವರ್ಷ ಆಗಿದೆ. ನಮ್ಮ ಡಾಗ್ ಫೀನೋ ಈಸ್ ಅ ಗೋಲ್ಡನ್ ರಿಟ್ರೀವರ್ ಇವಾಗ, ಆ್ಯಂಡ್ ಈಸ್ ಅಬೌಟ್ 3 years old. 3 ವರ್ಷ ಆಗಿದೆ. ಅದಕ್ಕೆ ಆ್ಯಕ್ಚುಲಿ ಬೋರ್ಡಿಂಗ್ ಬಿಡೋದಕ್ಕೆ ನಮಗೆ ಯಾವುದೂ ಜಾಗ ಸರಿ ಹೋಗಲಿಲ್ಲ. ಇಲ್ಲ ಹೋಮ್ಸ್ ಇತ್ತು, ತುಂಬ ಕ್ಲೀನಾಗಿರೋ ಏರಿ ಆಗಿರೋ ಜಾಗ ಇರಲಿಲ್ಲ ಅಂತ ನಾವು ಹಾಲಿಡೇ ಇನ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ವಿ ಹ್ಯಾವ್ ಡಾಗ್ ಬೋರ್ಡಿಂಗ್ ಇದೆ, ಟೇಕ್ ಕೇರ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ ಡಾಗ್ಸ್ಗೆ. ನೀವು ಬೇಕಾದ್ರೆ ಡಾಗ್ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿಬೇಕಂದ್ರೆ ಕೂಡ ಇಳಿಬೋದು. ಮತ್ತು ಬೋರ್ಡಿಂಗಲ್ಲಿ ನೋಡಿದ್ರೆ AC ಮತ್ತು ನಾನ್ AC 2 ಥರ ಕೆನಲ್ ಇದೆ. ಬೆಂಗಳೂರಲ್ಲಿ ನಾವು ರಿಸರ್ಚ್ ಮಾಡಿದಂಗೆ ಇದು ಇಡೀ ಬೆಂಗಳೂರಲ್ಲೇ ದೊಡ್ಡ ಕೆನಲ್ ಸೈಜ್ ನೋಡಿದ್ರೆ ನಮ್ಮದೇನೆ. ಕೆಳಗಡೆ ಫ್ಲೋರಲ್ಲಿ ರೆಡ್ ಆಕ್ಸೈಡ್ ಮಾಡಿದ್ದೀವಿ, ಟೈಲ್ಸ್ ಹಾಕಿದ್ದೀವಿ. ಸೊ ಏನು ಬ್ಯಾಕ್ಟೀರಿಯಾ, ಫಂಗಸ್ಸು ಆ ಥರ ಏನೂ ಆಗಲ್ಲ. ಸೊ ಇಟ್ ಈಸ್ ಅ ವೆರಿ ಒಂಥರ ಕ್ಲೀನು ಹೈಜೀನಿಕ್ ಜಾಗ ಅಂತ ಹೇಳ್ಬೋದು. ನಮ್ಮ ಸೀಲಿಂಗ್ ಹೈಟ್ ಕೂಡ ಪಫ್ ಶೀಟ್ ಹಾಕಿದ್ದೀವಿ. 16 feet ಮೇಲ್ಗಡೆ ಇದೆ. ಸೊ ಡಾಗ್ಸ್ಗೆ ಕೂಡ ತುಂಬ ಏರಿಯಾಗಿ ಫೀಲ್ ಆಗುತ್ತೆ. ಮತ್ತು ಇಲ್ಲಿ 4 ಜನ ಕೇರ್ ಟೇಕರ್ಸ್ ಇಲ್ಲೇ ಇದ್ದಾರೆ, ಅವರು ಟ್ರೈನ್ಡ್ ಆಗಿದ್ದಾರೆ. ಸೊ ಕೆನಲ್ ನೋಡಿದ್ರೆ ನೀವು ಡೇ ಕೇರ್ ಇಲ್ಲ ಬೋರ್ಡಿಂಗ್ ಬಿಟ್ಟರೆ ನಾವು ಚಾರ್ಜ್ ಮಾಡೋದು AC ಮತ್ತು ನಾನ್ AC ರೇಟ್ ಇದೆ. ಅದರಲ್ಲೇ ಮೀಲ್ಸ್ ಕೊಡ್ತೀವಿ ಡಾಗ್ಸ್ಗೆ. ನೀವು ಯಾವ ಥರ ಹೇಳಿದ್ರು ಟಿಪಿಕಲಿ 2 ಮೀಲ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಚಿಕನ್, ರೈಸ್ ಮತ್ತು ಡಾಗ್ಸ್ ಇಷ್ಟಪಡೋ ಥರ ವೆಜಿಟೇಬಲ್ಸ್, ಬೀನ್ಸು, ಕ್ಯಾರೆಟು, ಪಂಪ್ಕಿನ್ ಆ ಥರ ವೆಜಿಟೇಬಲ್ಸ್ ಇರುತ್ತೆ. ಕೆಲವು ಜನ ಹೇಳ್ತಾರೆ ಮಧ್ಯಾಹ್ನ ಸಮ್ಮರಲ್ಲಿ ಎಸ್ಪೆಷಲಿ ಕರ್ಡ್ ಕೊಡಿ ಅಂದರೆ ಅದು ಕೊಡ್ತೀವಿ, ಕರ್ಡ್ ಕೂಡ ಕೊಡ್ತೀವಿ. ಎಷ್ಟೊಂದು ಜನ ಡಾಗ್ ಪೇರೆಂಟ್ಸ್ ಬಂದುಬಿಟ್ಟು ಕೆಲಸಕ್ಕೆ ಹೋಗ್ತಾರೆ. ಸೊ ಕೆಲವೊಂದು ಜನ ರೆಗ್ಯುಲರ್ ಇದ್ದಾರೆ. ನಮಗೆ ಬೆಳಗ್ಗೆ 8:30 ಬಿಡ್ತಾರೆ, ಸಾಯಂಕಾಲ 7:00ವರೆಗೂ ಕರ್ಕೊಂಡು ಹೋಗ್ತಾರೆ. ಆ ಫೆಸಿಲಿಟಿ ಆಫ್ ಡಾಗ್ ಟೇಕ್ ಕೇರ್ ಕೂಡ ಇರುತ್ತೆ. ಕ್ಲೀನಿಂಗ್ ನಾವು ಎವ್ರಿ ಡೇ ಮಾರ್ನಿಂಗ್, ಆಫ್ಟರ್ನೂನ್, ಬಿಟ್ವೀನ್ ದ ಟೈಮ್ ವೆದರ್ ನೋಡಿಕೊಂಡು ಡೀಪ್ ಕ್ಲೀನಿಂಗ್ ಮಾಡ್ತೀವಿ, ಪ್ರೆಷರ್ ವಾಶ್ ಮಾಡ್ತೀವಿ. ಇದು ಒಂದು ಶೆಡ್ಯೂಲ್ ಥರ ಆಗೋಗಿದೆ. ಅದಕ್ಕೆ ನಮ್ಮದು ಡಾಗ್ ಕೆನಲ್ಸ್ ಎಲ್ಲ ಹೋಗಿ ನೋಡಿದ್ರೆ ಕ್ಲೀನಾಗಿ ಹೈಜೀನಿಕ್ಕಾಗಿ ಕಾಣಿಸುತ್ತೆ. ಇಲ್ಲಿ ಎಲ್ಲರೂ ಬರೋರು, ಕೆಲಸ ಮಾಡೋರು ಎಲ್ಲರೂ ಡಾಗ್ ಲವರ್ಸ್ ಆಗಿರ್ತಾರೆ. ಆ ಥರ ನೋಡಿಕೊಂಡೆ ನಾವು ಹೈಯರ್ ಮಾಡ್ತೀವಿ. ಊಟನೂ ಇಲ್ಲೇ ಕಿಚನ್ ಇದೆ. ಸೊ ಹುಡುಗರು ಇಲ್ಲೇ ಡಾಗ್ಸ್ಗಳಿಗೆ ಫ್ರೆಶ್ ಆಗಿ ಊಟ ಕುಕ್ ಮಾಡಿ ಕೊಡ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಬಂದರೂ ಕೂಡ ಯು ಕ್ಯಾನ್ ಸ್ವಿಮ್. ಇದಕ್ಕೇನು ಟೈಮಿಂಗ್ ಇಲ್ಲ. ಹವೆವರ್ ನಾವು ಡಾಗ್ ಬೇಕಾದ್ರೆ ಸ್ವಿಮ್ ಮಾಡ್ಬೋದು, ನೀವು ವೆಯ್ಟ್ ಮಾಡ್ಬೋದು ಇಲ್ಲಿ ಬೇಕಾದ್ರೆ. ಅದಾದ್ಮೇಲೆ ಟವಲ್ ಡ್ರೈ ಆಪ್ಷನ್ನು ಇದೆ ಮತ್ತು ಬ್ಲೋ ಡ್ರೈ ಆಪ್ಷನ್ನು ಇದೆ. ಯಾವ್ದು ಯಾರಿಗೆ ಸರಿ ಹೋಗುತ್ತೆ ಅದು ಮಾಡ್ಬೋದು. ಗ್ರೂಮಿಂಗಲ್ಲಿ ವಿ ಆಲ್ಸೋ ಡೂ ನೇಲ್ ಕಟ್ಟಿಂಗ್ ಮಾಡ್ತೀವಿ, ಅಂಡರ್ ಬೆಲಿ ಟ್ರಿಮ್ಮಿಂಗ್ ಮಾಡ್ತೀವಿ, ಪಾನಲ್ಲಿ ಎಕ್ಸ್ಟ್ರಾ ಹೇರ್ ಅದೆಲ್ಲ ಬೆಳ್ಕೊಂಡಿದ್ರೆ ಅದು ಟ್ರಿಮ್ ಮಾಡ್ತೀವಿ, ಇಯರ್ ಕ್ಲೀನಿಂಗ್ ಮಾಡ್ತೀವಿ. ಆ್ಯಂಡ್ ಜನರಲಿ ವಿಶಾಲವಾಗಿರೋದ್ರಿಂದ ಜಾಗ ಡಾಗ್ಸ್ ಆಲ್ಸೋ ಫೀಲ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಡಾಗ್ಸ್ ಕೂಡ ಎಲ್ಲ ಬ್ರೀಡ್ನೂ ಆಕ್ಸೆಪ್ಟ್ ಮಾಡ್ತೀವಿ, ಆ ಥರ ಏನಿಲ್ಲ. ಎಷ್ಟು ನೀವು ಇನ್ಫಾರ್ಮೇಷನ್ ಡಾಗ್ ಬಗ್ಗೆ ಕೊಟ್ಟರು ಅಷ್ಟು ಒಳ್ಳೆಯದು. ಸೊ ದಟ್ ವಿ ಕ್ಯಾನ್ ಅದು ಕೇರ್ ಟೇಕ್ ಮಾಡಿಕೊಂಡು ನಾವು ನೋಡ್ಕೋಬೋದು. ಸೊ ಡಾಕ್ಟರ್ಸು ನಾವು ಟೈಅಪ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೆಬ್ಬಾಳಲ್ಲಿ ವೆಟರ್ನರಿ ಕಾಲೇಜ್ ಇದೆಯಲ್ಲ, ಸೊ ಎವ್ರಿ 15 days ನೀವು ಬೇಕು ಬೇಡದೇ ಇರಲಿ ಕೂಡ ಆ ಡಾಕ್ಟರ್ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಎಲ್ಲ ಡಾಗ್ಸ್ನು ನೋಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಏಟ್ ಬೀಳ್ತು ಅಂದರೆ ಕೂಡ ನಾವು ಡಾಕ್ಟರ್ ಹತ್ರ ಅಲ್ಲೇ ಕರ್ಕೊಂಡು ಹೋಗ್ತೀವಿ. ಕೆಲವೊಂದು ನಾಯಿಗಳಿಗೆ ಡಿಸೀಸ್ ಇದ್ದು ಅದರದ್ದು ಏನೋ ಡಯಟ್ ಫುಡ್ ಇರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡ್ತೀರಾ? ನೀವು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಹೇಳಿಬಿಟ್ರೆ ಅದು ಮಾಡ್ಬೋದು. ಕೆಲವೊಂದು ಜನ ತುಂಬ ಪರ್ಟಿಕ್ಯುಲರ್ ಇದ್ದಾರೆ, ಒಂದೇ ಥರ ಅವರು ಡಾಗ್ ಫುಡ್ ಕೊಡ್ತಾರೆ. ಸೊ ಅವರು ಎಷ್ಟು ದಿನ ಡಾಗ್ನ ಇಡ್ತಾರೋ ಅಷ್ಟು ದಿನ ಅವರು ಡಾಗ್ ಫುಡ್ ನಮಗೆ ಕೊಡ್ಬೋದು, ಸ್ಪೆಸಿಫಿಕ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟು. ಇವಾಗ ಒಂದು ಡಾಗ್ ಇದೆ ನಮ್ಮ ಹತ್ರ, ಅದಕ್ಕೆ ಆಲ್ರೆಡಿ ಏನೋ ಇನ್ಫೆಕ್ಷನ್ನು ಏಟ್ ಬೀಳ್ತಿದೆ. ಸೊ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಸೆಪ್ರೇಟ್ ಆಗಿ ಒಂದು ಸ್ಪ್ರೇ ಮಾಡಬೇಕು, 1 ದಿವಸಕ್ಕೆ 2 ಸಲ ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ನಾವು ಫಾಲೋ ಮಾಡ್ಬೋದು.
ಪ್ಲಸ್ ಇಲ್ಲಿ ಅಕ್ಕಪಕ್ಕ ತುಂಬ ಕನ್ಸ್ಟ್ರಕ್ಷನ್ ಇಲ್ಲ. ಸೊ ಒಂದು ಏರ್ ಕ್ವಾಲಿಟಿ ಹೇಳಿ ವೆದರ್ ಹೇಳಿ ಅದು ಚೆನ್ನಾಗಿರುತ್ತೆ. ತುಂಬ ಕನ್ಸ್ಟ್ರಕ್ಷನ್ ಮಧ್ಯ ಮಾಡಿದ್ರೆ ರೆಸಿಡೆಂಟ್ಸ್ಗೂ ಡಿಸ್ಟರ್ಬ್ ಆಗ್ಬೋದು, ತುಂಬ ನಾಯಿಗಳು ಹೋಗ್ತಾ ಇದ್ರೆ. ನಮ್ಮ ಹಾಲಿಡೇ ಇನ್ ಲೊಕೇಶನ್ ಬಂದು ಇದು ಬಿಲ್ಲೇಹಳ್ಳಿ ಸರ್ಕಲ್, ತಾನಿಸಂದ್ರ ಮೇನ್ ರೋಡಲ್ಲಿ, ರೇವಾ ಕಾಲೇಜಿಗೆ ಮುಂಚೆ ಒಂದು ಸರ್ಕಲ್ ಇದೆ. ನಮ್ಮ ಕಸ್ಟಮರ್ಸ್ ಬಂದ್ಬಿಟ್ಟು ಎಲ್ಲಿಂದ ಬರ್ತಾರೆ ಅಂತ ಕೇಳಿದ್ರೆ ಅಂದರೆ ಯಲಹಂಕ, ಜಕ್ಕೂರು, ಕೋಗಿಲು, ಹೆಣ್ಣೂರು, ತಾನಿಸಂದ್ರ, ಕೊತ್ತನೂರು ಎಲ್ಲ ಕಡೆಯಿಂದ ಬರ್ತಾರೆ. ಕೆಲವೊಂದು ಕಸ್ಟಮರ್ ದೂರ ಸೌತ್ ಬ್ಯಾಂಗ್ಳೂರಿಂದನೂ ಬರ್ತಾರೆ. ಅವರು ಏರ್ಪೋರ್ಟ್ ಹೋಗುವಾಗ ಬಿಟ್ಬಿಟ್ಟು ಹೋಗ್ತಾರೆ, ಏರ್ಪೋರ್ಟಿಂದ ಬರುವಾಗ ಕರ್ಕೊಂಡು ಹೋಗ್ತಾರೆ, ಅದು ಕೂಡ ಮಾಡ್ತಾರೆ. ಕನ್ವೀನಿಯೆಂಟ್ ಆಗಿದೆ ಈ ಲೊಕೇಶನ್. ಇದು ಆಸ್ಕರ್ ಅಂತ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ನೋಡಿದ್ರಲ್ಲ, ಇದು ಒಂದು ಪಾಪ ಫ್ಯಾಮಿಲಿ ಚಿಕ್ಕ ಹುಡುಗ, ಅವನು ನೋಡ್ಕೊಳಕ್ಕಾಗಲ್ಲ, ತಂದೆ ತಾಯಿ ವರ್ಕ್ ಫ್ರಮ್ ಹೋಮ್ ಇತ್ತು, ಇವಾಗ ವರ್ಕ್ ಫ್ರಮ್ ಆಫೀಸ್ ಆಗೋಯ್ತಂತ ಇದನ್ನ ಪಾಪ 30 ದಿವಸಕ್ಕೆ ಬಿಟ್ಬಿಟ್ಟು ಹೋದ್ರು. ಇಲ್ಲಿ ನಾವು ಹಾಲಿಡೇ ಹಿಂಗೆ ಒಂದು ಹೌಸ್ ಡಾಗ್ ಬೇಕು, ನಮಗೆ ಮ್ಯಾಸ್ಕಾಟ್ ಬೇಕು ಅಂತ ಇದನ್ನ ಸಾಕಿದ್ದೀವಿ. ಇವಾಗ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಇದು ನಮ್ಗೆಲ್ಲರಿಗೂ ಫೇವ್ರೆಟ್ ಡಾಗ್, ಇದು ಹಸ್ಕಿ ಆಸ್ಕರ್. ಸೊ ಫ್ರೆಂಡ್ಸ್, ಹಾಲಿಡೇ ಇನ್ ಪೆಟ್ ರೆಸಾರ್ಟ್ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.